ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ಕಲ್ಲತ್ಗಿರಿ, ಕೆಮ್ಮಣ್ಣುಗುಂಡಿ, ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಸೊ ಮತ್ತು ಫಾಲ್ಸ್ಗಳು ನೋಡಿದ್ವಿ. ಹೆಬ್ಬೆ ಫಾಲ್ಸು, ಆಮೇಲೆ ಉಕ್ಕಡ ಫಾಲ್ಸ್, ಮತ್ತು ಜರಿ ಫಾಲ್ಸ್, ಈ ಥರ ಎಷ್ಟೊಂದು ಫಾಲ್ಸ್ಗಳನ್ನ ನೋಡಿದ್ವಿ, ಲೇಕ್ಗಳನ್ನ ನೋಡಿದ್ವಿ. ಸೊ ಎಲ್ಲ ಸೀರೀಸ್ ಆಫ್ ಯಾವುದಾದ್ರು ಎಲ್ಲ ಪ್ಲೇಸಸ್ಗಳನ್ನ ನಾವೊಂದು ಈ ಒಂದು ಚಾನಲಲ್ಲಿ ಕವರ್ ಮಾಡಿದ್ದೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಈ ಚಾನಲ್ನ ಈ ಒಂದು ಸೀರೀಸ್ ಆಫ್ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ನಾವೊಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಕಲ್ಲತ್ಗಿರಿಗೆ ಬಂದು ರೀಚ್ ಆದ್ವಿ. ಕಲ್ಲತ್ಗಿರಿನಲ್ಲಿ ಫಸ್ಟು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಸ್ಲಿಪ್ಪರ್ಸ್ನೆಲ್ಲ ಅಲ್ಲೂ ಸ್ಲಿಪ್ಪರ್ ಟ್ರೇ ಇಟ್ಟಿರ್ತಾರೆ, ಅಲ್ಲಿಗೆ ಇಟ್ಬಿಟ್ಟು ನಾವು ಹೋಗಬೇಕು. ಅಲ್ಲಿ ದೇವಸ್ಥಾನ ಇದೆ, ಒಂದು ಪುರಾಣ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ. ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನದ ಹೆಸರು. ವೀರಭದ್ರ ಅಂದರೆ ಒಂದು ಶಿವನ ರೌದ್ರ ಅವತಾರ ರೂಪ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಸ್ಥಳನೂ ಕೂಡ ಒಂದು ಪ್ರಸಿದ್ಧ. ಈ ಸ್ಥಳ ಒಂದು ತೀರ್ಥಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ. ಯಾಕಪ್ಪ ಈ ಸ್ಥಳ ಒಂದು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ ಅಂತಂದರೆ, ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡಿದ್ದಾರೆ ಅನ್ನೋ ಒಬ್ಬ ನಂಬಿಕೆ ಇದೆ. ಸೊ ಅದು ಕಥೆಗಳ ಪ್ರಕಾರ, ಹಳೆ ಕಥೆಗಳ ಪ್ರಕಾರ ಏನಪ್ಪ ಅಂದರೆ, ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತದ ಕಡೆ ಹೋಗಬೇಕಾದಾಗ ಅಕಸ್ಮಾತಾಗಿ ಈ ಒಂದು ಜಾಗನ ನೋಡ್ತಾರೆ. ಈ ಜಾಗದ ಒಂದು ನೈಸರ್ಗಿಕ ವಾತಾವರಣ ಮತ್ತು ಪೀಸ್ಫುಲ್ನೆಸ್ಸು, ಕಾಮ್ ಆಗಿರೋದನ್ನು ನೋಡಿಬಿಟ್ಟು ಇಲ್ಲಿ ಒಂದು 2-3 ತಿಂಗಳು ತಪಸ್ ಮಾಡಿದ್ರು. ಇಲ್ಲೇ ತಂಗಿದ್ರು, 3 ತಿಂಗಳು ಕಾಲ ತಂಗಿದ್ದು ಇಲ್ಲಿ ತಪಸ್ ಮಾಡಿದ್ರು. ಅವರು ತಪಸ್ ಮಾಡಿದ್ದರ ಪರಿಣಾಮವಾಗಿ ಈ ಒಂದು ಕ್ಷೇತ್ರ ತೀರ್ಥಕ್ಷೇತ್ರ ಆಗಿದೆ ಅಂತ ಜನಗಳು ನಂಬ್ತಾರೆ. ಸೊ ಇಲ್ಲಿ ದೇವರಲ್ಲಿ ಏನಾದರೂ ಬೇಡ್ಕೊಂಡ್ರೆ, ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ಇಲ್ಲಿ ಫೇಮಸ್ ಅಂತ ಅಂದರೆ, ಇಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋದರೆ ನಾವು ಪವಿತ್ರ ಆಗ್ತೀವಿ ಅಂತ ಅಂದ್ಬಿಟ್ಟು ತುಂಬ ಜನ ಅಲ್ಲೇ ಕೂತ್ಕೊಂಡು ಅಲ್ಲೇ ಸ್ನಾನ ಮಾಡಿಬಿಟ್ಟು ತಲೆ ಮೇಲೆ ಫಾಲ್ಸ್ ನೀರು ಕರೆಕ್ಟಾಗಿ ತಲೆ ಮೇಲೆ ಬೀಳೋ ಥರ ಅಲ್ಲಿ ಕೂತ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅದು ತುಂಬ ಜನ ನಾವು ನೋಡಿದ್ವಿ. ಸೊ ಅದಾದಮೇಲೆ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಕಾಲಘಟ್ಟದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಇತಿಹಾಸಕಾರರು ಇದನ್ನು ಅಭಿಪ್ರಾಯ ಪಡ್ತಾರೆ. ಸೊ ಇದೇನಪ್ಪ ಯಾಕಪ್ಪ ಅಂತ ಅಂದರೆ, ಈ ಒಂದು ಶಿಲ್ಪಕಲೆ ವಿಜಯನಗರ ಶಿಲ್ಪಕಲೆಯ ಶೈಲಿಯಲ್ಲೇ ಇದು ಇದೆ ಅಂತ, ಇದಿರೋದ್ರಿಂದ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಇದು ನಿರ್ಮಿಸಲಾಗಿದೆ ಅಂತಲೇ ಹೇಳ್ತಾರೆ. ಸೊ ಅದಾದಮೇಲೆ ನಾವು ಹಾಗೆಯೇ ದೇವಸ್ಥಾನದಕ್ಕೆ ಒಳಗಡೆ ಹೋದ್ವಿ. ಸೊ ದೇವಸ್ಥಾನದಲ್ಲಿ ನಾವು ಹೋದವಾಗ ಸ್ವಲ್ಪ ಜನನೂ ಕೂಡ ತುಂಬಾ ಇದ್ದರು. ಸೊ ಇಲ್ಲಿ ಈ ದೇವಸ್ಥಾನಕ್ಕೆ ನಾವು ಸುಮಾರು ಸತಿ ಬಂದಿದ್ದೀವಿ. ಯಾವಾಗ ಬಂದರೂ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಯಾಕಂದರೆ ಇದು ತೀರ್ಥಕ್ಷೇತ್ರ ಆಗಿರೋದ್ರಿಂದ ತೀರ್ಥಕ್ಷೇತ್ರಗಳಲ್ಲಿ ನಾರ್ಮಲಾಗಿ ಜನಗಳಿದ್ದೇ ಇರ್ತಾರೆ. ವಿಶೇಷತೆ ಏನಪ್ಪ ಅಂದರೆ, ಈ ಜಲಪಾತದ ನೀರು ನೇರವಾಗಿ ಶಿವಲಿಂಗದ ಮೇಲೆ ಹರಿಯುವುದರಿಂದ ಈ ಸ್ಥಳದ ವಿಶೇಷತೆ ಅಂತಲೇ ಹೇಳ್ಬೋದು. ನೇರವಾಗಿ ಶಿವಲಿಂಗದ ಮೇಲೆ ಬರುತ್ತೆ ಅದು. ಇದು ಪ್ರಕೃತಿಯ ಮತ್ತು ಭಕ್ತಿಯ ಅಪೂರ್ವ ಸಂಗಮವನ್ನು ಸೂಚಿಸುತ್ತದೆ ನಮಗೆ. ಭಕ್ತರು ಇಲ್ಲಿ ಪೂಜೆ ಸಲ್ಲಿಸಿ ಸಂಕಲ್ಪ ಮಾಡ್ತಾರೆ. ಸೊ ಮನಸ್ಸಿಗೆ ಶಾಂತಿ ಮತ್ತು ಆತ್ಮತೃಪ್ತಿ ನೀಡುವ ಒಂದು ತಾಣ ಅಂತಲೇ ಹೇಳ್ಬೋದು ಇದು. ದೇವಸ್ಥಾನದಿಂದ ಆಚೆ ಬಂದ್ಬಿಟ್ಟು ಹಾಗೆ ನಾವು ಸ್ವಲ್ಪ ಟ್ರಕ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಹತ್ಕೊಂಡು ಮೇಲೆ ಹೋದರೆ ನಾವು ಫಾಲ್ಸ್ ನೀರು ಹರಿಯೋದನ್ನು ನೋಡ್ಬೋದು. ಅಲ್ಲಿ ನೀರು ಕೂಡ ತುಂಬ, ನಮಗೆ ಟೈಮ್ ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ಹೊತ್ತು ನಾವು ಕಲ್ಲತ್ಗಿರಿನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಸೊ ಆಲ್ರೆಡಿ ಸುಮಾರು ಫಾಲ್ಸ್ಗಳನ್ನ ನೋಡ್ಕೊಂಡು ಬಂದಿದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬರೋದು ಒಂದು ಮೇನ್ ಉದ್ದೇಶ ಆಗಿತ್ತು. ಮತ್ತು ಹಾಗೆಯೇ ಈ ಫಾಲ್ಸಿಗೆ ನಾವು ಬಿಫೋರು ಕೂಡ ಬಂದಿದ್ವಿ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಈ ಫಾಲ್ಸ್ಗೆಲ್ಲ ಸುಮಾರು ಸತಿ ಬಂದು ಹೋಗಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಹೋಗಿ ನೋಡ್ಕೊಂಡು ಬರೋಣ ಫಾಲ್ಸ್ ಹತ್ರ ಅಂತ. ಆಲ್ರೆಡಿ ಇಲ್ಲಿ ತುಂಬ ತೀರ್ಥಕ್ಷೇತ್ರ ಆಗಿರೋದ್ರಿಂದ ತುಂಬ ಜನ ಬರೋದ್ರಿಂದ ಸ್ವಲ್ಪ ನಾವು ಅಲ್ಲಿ ಪೊಲ್ಯೂಷನ್ನು ಕೂಡ ಆಗಿದೆ ಅಂತ ಹೇಳ್ಬೋದು. ಕೆಲವರು ಸ್ನಾನ ಮಾಡಿಬಿಟ್ಟು ಬಟ್ಟೆಗಳನ್ನ ಅಲ್ಲೇ ಹಾಕೋಗ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ಲಿನೆಸ್ ಕಡಿಮೆ ಇದೆ. ಸೊ ಅದೊಂದು ಕೂಡ ಜನಗಳಲ್ಲಿ ಕೇಳ್ಕೊಳ್ಳೋದೇನಂತ ಅಂದರೆ, ಸ್ವಲ್ಪ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ಥರ ಜಾಗಗಳಲ್ಲಿ ಪ್ಲಾಸ್ಟಿಕ್ಗಳು ಮತ್ತು ತಿಂದಿರೋ ಅಂತಹ ಕವರ್ಗಳು, ಅದನ್ನು ಮತ್ತು ತಿಂದು ವೇಸ್ಟ್ ಆಗಿರೋಕ್ಕಂಥ ಒಂದು ಅಲ್ಲಲ್ಲೇ ಎಸ್ಬಿಟ್ಟು ಹೋಗೋದಕ್ಕಿಂತ ಆಚೆ ತೊಗೊಂಡೋಗಿ ಹಾಕೋದು ಒಳ್ಳೆಯದು. ಆದಷ್ಟು ಪವಿತ್ರ ಕ್ಷೇತ್ರಗಳನ್ನ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ.
ಸೊ ಅದನ್ನು ನಾವು ನೀಟಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿನೂ ಕೂಡ. ಸೊ ಅದನ್ನು ಎಲ್ಲರೂ ಪಾಲಿಸಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ನಮ್ಮ ಈ ಒಂದು ಜಾಗಗಳು ಚೆನ್ನಾಗಿರುತ್ತೆ. ಸೊ ಬೇರೆಯವರು ಕೂಡ ಬಂದು ಹೋಗಿ ನೋಡ್ಕೊಂಡು ಹೋಗೋದಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ಬರಬೇಕಾದಾಗ ಎಷ್ಟು ಸ್ವಲ್ಪ ಕ್ಲೀನಾಗೇ ಇರ್ತಾಯಿತ್ತು, ಬಟ್ ಇವಾಗ ಬಂದಾಗ ತುಂಬಾ ಗಲೀಜು ಅನಿಸ್ತಾ ಇತ್ತು. ಅಲ್ಲೆಲ್ಲ ಬಟ್ಟೆಗಳು ಮತ್ತು ಅರಿಶಿನ ಕುಂಕುಮ ಆ ಥರ ಎಲ್ಲ ಕಡೆ ಚೆಲ್ಬಿಟ್ಟಿರ್ತಾರೆ. ಹೀಗೆ ಸೀರೆಗಳಂತೂ ಅಲ್ಲಿ ಇಲ್ಲಿ ಬಿದ್ದಿರ್ತಾ ಇದ್ವು. ಸೊ ಇದೆಲ್ಲ ನೋಡಿ ಇದು ಬೇಜಾರಾಯಿತು. ಸೊ ಈಗೇನೆ ಅಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಅಲ್ಲಿ ಮುಂದೆ ಎಲ್ಲ ಫಾಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಕಡೆ ಎಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಸೊ ನಮಗೆ ಟೈಮ್ ಇರಲಿಲ್ಲ. ಆಲ್ರೆಡಿ ಬೇರೆ ಫಾಲ್ಸ್ಗಳಲ್ಲೆಲ್ಲ ನೋಡಿ ಅಲ್ಲಿ ಕೂತ್ಕೊಂಡು ಬಂದಿದ್ವಿ, ಹೆಬ್ಬೆ ಫಾಲ್ಸಲ್ಲೆಲ್ಲ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ಹಾಗೆ ಹೊರಟ್ವಿ. ಸೊ ನಮ್ಮ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸೊ ಊಟ ಬೇರೆ ಮಾಡಿಲ್ದಲ್ಲೇ ಇದ್ದಿದ್ದರಿಂದ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗೆ ಕಲ್ಲದಗಿರಿನಲ್ಲೇ ಊಟ ಮಾಡೋಣ ಅಂತ ಹೋಟೆಲ್ನ ನೋಡೋಣ ಅಂತ ಹುಡುಕ್ತಾ ಇದ್ವಿ. ಅಲ್ಲೇ ಕೋತಿಗಳು ಕಾಣಿಸಿದ್ವು. ಸೊ ಕೋತಿಗಳ ಆಟಗಳು ತುಂಬ ಚೆನ್ನಾಗಿತ್ತು. ಅದು ಕೋತಿ ಆಟಗಳನ್ನ ನೋಡ್ಕೊತ ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ. ಸೊ ಊಟದಲ್ಲಿ ಫುಲ್ ಒಂದು ಊಟ ತೊಗೊಂಡ್ವಿ ಎಲ್ಲರೂ. ಊಟದಲ್ಲಿ ಚೆನ್ನಾಗಿತ್ತು. ರೈಸು, ಸಾಂಬಾರು, ಒಂದು ಚಪಾತಿ, ರಸಮ್ಮು, ಮೊಸರು ಇರಲಿಲ್ಲ. ಬಜ್ಜಿ ಬೋಂಡ ಅಲ್ಲಿ ಸ್ವಲ್ಪ ಫೇಮಸ್ಸು. ಬಜ್ಜಿ ಬೋಂಡನ ತಿಂದ್ಕೊಂಡು ಸೊ ಹಾಗೇ ಮುಂದೆ ಬಂದ್ವಿ. ಹಾಗೆ ಮುಂದೆ ಬಂದಾಗ ಅಲ್ಲಿ ಕಟ್ಟಿನ ಚೌಡೇಶ್ವರಿ ದೇವಸ್ಥಾನನ ನೋಡಿದೆ. ಸೊ ಕಲ್ಲದಗಿರಿಯಿಂದ ವೀರಭದ್ರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಅಲ್ಲಿ ಹೋಟೆಲ್ ಆದಮೇಲೆ ನೆಕ್ಸ್ಟ್ ನಾವು ಕಾರ್ ಹತ್ರ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಇಲ್ಲೂ ಹೋಗೋಣ ಅಂತ ಬಂದೆ. ಇಲ್ಲೂ ಕೂಡ ತುಂಬಾ ಜನ ಇದ್ದರು. ಇಲ್ಲಿ ದೇವ್ರು ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನ ನೋಡ್ತಾ ಇರೋದು. ಇಲ್ಲೂ ಕೂಡ ಎಲ್ಲ ಕಟ್ಟಿದ್ರು. ಅಂದರೆ ಅರ್ಕೆಗಳನ್ನ ಕಟ್ಬಿಟ್ಟು ಯಂತ್ರಗಳನ್ನ ಎಲ್ಲ ಕಂಬಗಳಿಗೆ ಕಟ್ತಾರಲ್ಲ, ಇದು ನಾನ್ ವೆಜ್ ದೇವರು. ಇಲ್ಲಿ ಕೋಳಿ ಕುರಿಗಳನ್ನ ಕಟ್ ಮಾಡ್ತಾರೆ. ಆ ಥರ ಕಟ್ ಮಾಡೋ ಜಾಗ ಇದು. ಕಟ್ ಮಾಡಿಬಿಟ್ಟು ಅದು ನಾನ್ ವೆಜ್ ಮಾಡಿಕೊಂಡು ಅಲ್ಲೇ ಜನ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.